ಬುಕ್ಕಾಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಕಾಡ್ತಾ ಇದೆ ಅನಾರೋಗ್ಯ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬಿದ್ದಿದೆ ಕಸದ ರಾಶಿ. ಆಸ್ಪತ್ರೆಗಳೆಂದರೆ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಕಲ್ಪಿಸುವ ತಾಣಗಳಾಗಬೇಕು. ಆದರೆ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಯೇ ಮರೀಚಿಕೆಯಾಗಿದೆ. ಇದರಿಂದ ರೋಗವನ್ನ ಗುಣಪಡಿಸಿಕೊಳ್ಳಲು ಬರುವ ರೋಗಿಗಳು ಮತ್ತೊಬ್ಬರ ಜೊತೆ ಬರುವ ಸಂಬಂಧಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಇಂತಹದ್ದೇ ಸ್ಥಿತಿ ಸದ್ಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಎದುರಾಗಿದೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಕಳೆ, ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಮದ್ಯದ ಪ್ಯಾಕೆಟ್ಗಳು ಬಿದ್ದಿದ್ದು ರೋಗ ರುಜಿನಗಳಿಗೆ ಆಹ್ವಾನ ನೀಡುತ್ತವೆ. ಆಸ್ಪತ್ರೆಯ ಆವರಣ ಶುಚಿಯಾಗಿರಬೇಕು, ಆದರೆ ಕಸದ ತೊಟ್ಟಿಯಂತಾಗಿದೆ ಅಂತ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಈ ರಸ್ತೆಯ ಅಕ್ಕಪಕ್ಕ 10 ಅಂಗಡಿಗಳಿದ್ದು ಕೆಲವರು ಅವರ ಅಂಗಡಿಯ ಕಸವನ್ನ ತಂದು ಸುರಿತಿದ್ದಾರಂತೆ. ಇನ್ನು ಪಕ್ಕದ ಚರಂಡಿ ಕೂಡ ತುಂಬಿಕೊಂಡು ಗಬ್ಬು ವಾಸನೆ ಬೀರ್ತಾ ಇದೆ. ಕಸ ಸಂಗ್ರಹ ಮತ್ತು ನಿರ್ವಹಣೆಗೆ ಪಂಚಾಯಿತಿಯು ಯಾವುದೇ ವ್ಯವಸ್ಥೆ ಮಾಡಿರುವಂತೆ. ಅರಣ್ಯ ಇಲಾಖೆಯವರು ಇಲ್ಲಿ ಸಸಿಗಳನ್ನ ನೆಟ್ಟಿದ್ದಾರೆ. ಪಾರ್ಥಿಯಂ ಕಳೆ ಹೆಚ್ಚಾಗಿರೋದ್ರಿಂದ ಸಸಿಗಳು ಒಣಗಿ ಹೋಗ್ತಾ ಇವೆ. ಹೀಗಾಗಿ ಹಾವು ಉಪಟಗಳ ಆತಂಕ ಕೂಡ ಜಾಸ್ತಿ ಆಗ್ತಿದೆಯಂತೆ. ಸಂಜೆ ವೇಳೆ ಸೊಳ್ಳೆ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಜೋರು ಗಾಳಿ ಬಂದ್ರೆ ಚರಂಡಿಯ ವಾಸನೆ ಆಸ್ಪತ್ರೆಯ ಒಳಗಿರುವ ರೋಗಿಗಳ ಮೂಗಿಗೂ ರಾಚುತ್ತಾ ಇದೆಯಂತೆ. ಈ ಸಂಬಂಧ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ದೂರನ್ನ ನೀಡಿದ್ರೂ ಕ್ರಮ ಕೈಗೊಂಡಿಲ್ವಂತೆ. ಒಟ್ನಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡಬೇಕಾದ ಆಸ್ಪತ್ರೆ ಸುತ್ತಮುತ್ತಲೇ ಅನೈರ್ಮಲ್ಯ ಉಂಟಾದ್ರೆ ಹೇಗೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.